ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಹರೀಶ್ ಅಂತೂ ಇನ್ನೂ ಬಂದಿಲ್ವಾ? ಹರೀಶ ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ. ಬರೋಕ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಂತೋಷ ಸಂಜೆ ಬಂದ್ಬಿಡ್ತಾನೆ. ಯಾಕ್ರಿ? ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ, ನೀವಿಬ್ರು ಮಾತಾಡ್ತೀರಿ. ನಾನ್ ತಿನ್ನೋದಕ್ಕೇನಾದ್ರೂ ತಗೊಂಡ್ ಬರ್ತೀನಿ. ಸಿದ್ದೋರೆ, ಏನಾಯ್ತು? ಏನಾಯ್ತು ಗೊತ್ತಿಲ್ಲ ಮೇಡಮ್ರೆ. ಇರಿ, ಇದೇನಾಗಿದೆ ನೋಡ್ತೀನಿ. ಈಗೇನ್ ಮಾಡೋದು? ಬೈಕ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ವಾ? ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಎಲ್ಲ ನಿಮ್ಮಿಂದನೇ. ಬೆಳಿಗ್ಗೆ ಬೇಗ ಬಂದಿದ್ರೆ ಇಷ್ಟೊತ್ತಾಗಲೇ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದಿತ್ತು. ನೀವೇ ದಾರಿಲಿ ಬರ್ಬೇಕಾದ್ರೆ ಅಲ್ಲಿ ನಿಲ್ಸ್ಕೊಂಡು ಇಲ್ಲಿ ನಿಲ್ಸ್ಕೊಂಡು ಲೇಟ್ ಮಾಡ್ಕೊಂಡು ಕರ್ಕೊಂಬಂದ್ರಿ. ಈಗ ನೋಡಿ, ಸರಿಯಾಗಿರೋ ಟೈಮ್ಗೆ ಗಾಡಿ ಕೈ ಕೊಟ್ಟದೆ. ಅಲ್ಲ, ನಾವಿಬ್ರು ಅಪರೂಪಕ್ಕೆ ಈ ಥರ ಆಚೆ ಬಂದಿದ್ದೀವಿ ಅಂತ ಖುಷಿಯಲ್ಲಿ ಹಾಗೆಲ್ಲ ಮಾಡಿದೆ. ನನ್ಗೇನು ಗೊತ್ತಿತ್ತು ನಿಮ್ಮ ಗಾಡಿ ಈ ಥರ ಕೈ ಕೊಟ್ಬಿಡುತ್ತೆ ಅಂತ. ಏನು ಮಾಡೋದು? ಏನು ಮಾಡೋದು ಅಂದರೆ, ಮುಂದೆ ಎಲ್ಲಾದ್ರೂ ಗ್ಯಾರೇಜ್ ಇದೆ ಅಂತ ನೋಡೋದು, ಇದ್ರೆ ರಿಪೇರಿ ಮಾಡಿಸ್ಕೊಂಡು ಹೋಗೋದು. ಇಲ್ಲೆಲ್ಲೂ ಮನುಷ್ಯರೇ ಇಲ್ಲ. ಇನ್ನು ಗ್ಯಾರೇಜಲ್ಲಿರುತ್ತೆ. ಒಂದು ವೇಳೆ ಸಿಕ್ಕಿದ್ರು ಅಲ್ಲಿವರೆಗೂ ಬೈಕ್ನ ತಳ್ಕೊಂಡು ಹೋಗೋಕ್ಕಾಗುತ್ತಾ? ಕಾಡಿನ ರಸ್ತೆ ಬೇರೆ. ಯಾರಾದರೂ ಬಂದು ನಮ್ಗೆ ಏನಾದರೂ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ. ಭಯ ಆಗುತ್ತೆ ಅಂತ ಇಲ್ಲೇ ಇರಕ್ಕಾಯ್ತದಾ? ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಜೊತೆ ನಾನು ಇದೀನಿ ತಾನೆ, ಯಾಕೆ ಭಯ ಪಡ್ತೀರಾ? ಏನೂ ಆಗೋಕ್ಕಿಲ್ಲ, ಸುಮ್ಮನೆ ನನ್ನ ಜೊತೆಲಿ ಬನ್ನಿ. ನನಗೇನಾದರೂ ಆಗ್ಬಿಡುತ್ತೆ ಅಂತ ಭಯ ಅಲ್ಲ. ನಿಮ್ಗೇನಾದರೂ ಆದರೂ ನನಗೆ ನೋವಾಗುತ್ತಲ್ವಾ? ಅಷ್ಟಕ್ಕೂ ಧೈರ್ಯ ಇದ್ರೂ ಹೊಸ ಜಾಗ, ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮೇಡಮ್ ಅವರೇ, ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಇದನ್ನ ತಳ್ಕೊಂಡು ಹೋಗಿದ್ರೆ ಇನ್ನೊಂದು ದೂರ ಹೋಗ್ಬೋದಾಗಿತ್ತು, ಮುಂದೆ ಏನಿದೆ ಅಂತ ತಿಳ್ಕೊಬೋದಾಗಿತ್ತು. ಬೇಡ ಗೌಡ್ರೆ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ನಾವು ಮುಂದೆ ಹೋದ್ರೂ ಅಲ್ಲಿ ಗ್ಯಾರೇಜ್ ಸಿಗತ್ತೆ ಅಂತ ಏನು ಗ್ಯಾರಂಟಿ? ನಾವಿವತ್ತು ಇಲ್ಲೇ ಎಲ್ಲಾದ್ರೂ ಉಳ್ಕೊಂಡ್ ಬಿಡೋಣ. ಏನ್ ಹೇಳ್ತಿದಾರೆ ಮೇಡಮ್ ಅವರೇ? ಇಲ್ಲಿ ಎಲ್ಲಿ ಅಂತ ಉಳ್ಕೊಳ್ಳೋಣ? ಸುತ್ತಮುತ್ತ ಬರೀ ಕಾಡೆ ಅದೇ, ಉಳ್ಕೊಳಕ್ ಮನೆಯಲ್ಲಿದೆ. ನಾವು ಬರೋವಾಗ ನಾನಲ್ಲೊಂದು ಮನೆ ನೋಡಿದೆ, ತುಂಬಾ ದೂರ ಏನಿಲ್ಲ. ನಾವು ಅಲ್ಲಿ ಹೋಗಿ ಉಳ್ಕೊಳ್ಳೋಣ. ಅದೆಲ್ಲ ಏನು ಬೇಡ ಮೇಡಮ್ ಅವರೇ, ನಮ್ಮಿಬ್ರೇ ಇಲ್ಲಿ ಉಳ್ಕೊಳ್ಳೋದು ಸರಿ ಹೋಗೋದಿಲ್ಲ. ಮುಂದೆ ಏನಾಗುತ್ತೋ ನೋಡೋಣ ಬನ್ನಿ. ಗೌಡ್ರೆ, ನಾವು ಮುಂದೆ ಹೋದ್ರು ಗ್ಯಾರೇಜ್ ಸಿಗತ್ತೆ ಅಂತ ಏನ್ ಗ್ಯಾರಂಟಿ? ನಾನು ಹೇಳ್ತಿದ್ದೀನಲ್ಲ, ಅಲ್ಲೊಂದು ಮನೆ ಇದೆ, ಅಲ್ಲಿ ಉಳ್ಕೊಳ್ಳೋಣ. ಅಲ್ಲ ಮೇಡಮ್ ಅವರೇ, ಇವತ್ತು ನಾವಿಬ್ರು ಇಲ್ಲೇ ಇದ್ರೆ ಮನೆಯಲ್ಲಿ ಗಾಬರಿ ಆಗ್ತಾರೆ. ಅವರು ಕಾಲ್ ಮಾಡಿ ಹೇಳಿದ್ರಾಯ್ತು ಈ ತರ ಆಗಿದೆ ಅಂತ. ಅಷ್ಟಕ್ಕೂ ನಾನು ನಿಮ್ ಜೊತೆ ಇದ್ರೆ ನಮ್ಮ ಅಪ್ಪ ಅಮ್ಮ ಏನೂ ಗಾಬರಿ ಮಾಡ್ಕೊಳ್ಳಲ್ಲ. ಸುಮ್ಮನೆ ರಿಸ್ಕ್ ಬೇಡ, ಅಲ್ಲಿ ಮನೆಗೆ ಹೋಗ್ಬಿಡೋಣ. ಬನ್ನಿ ಬನ್ನಿ ಗೌಡ್ರೆ. ಏನ್ ನೋಡ್ತೀರಾ? ಬಂದ್ ತಳ್ಳಿ. ಗೌಡ್ರೆ ಗೌಡ್ರೆ, ಇದೆ ಮನೆ. ರೀ, ಏನ್ರಿ ಇದು ಮನೆ ಹಿಂಗಿದೆ? ಇಲ್ಲಿ ಹೆಂಗ್ರಿ ಇರೋದು? ಈ ಮನೇಲಿ ಇರೋದಕ್ಕಿಂತ ಕಷ್ಟ ಆದ್ರೂ ಪರವಾಗಿಲ್ಲ, ಗಾಡಿನ ತಳ್ಕೊಂಡು ಹೋಗ್ಬಿಡಮ್ಮ ಬನ್ನಿ. ಗೌಡ್ರೆ, ಜನನಾಯಕ ಅಂತೀರಾ. ನಾಳೆ ದಿನ ಜನತಾ ದರ್ಶನ ಮಾಡ್ಬೇಕಾದ್ರೆ ಈ ತರ ಒಂದ್ ಮನೆಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಬರಲ್ಲ ಅಂದ್ಬಿಡ್ತೀರಾ? ರೀ, ಅಲ್ಲಿ ಜನಗಳು ಇರ್ತಾರ ಕಣ್ರಿ, ಇಲ್ಲಿ ಒಂದೇ ಒಂದು ನರ್ಪಿಳೇನು ಇಲ್ವಲ್ಲ. ಯಾಕೆ?
ನಾನು ನಿಮ್ಮ ಜೊತೆಲಿ ಇಲ್ವಾ? ಅದೇ ನನಗೂ ಭಯ ಆಯ್ತಿರೋದು. ನೀವು ಆಡ್ತಿರೋದು ನೋಡಿದ್ರೆ ಯಾವ ಕ್ಷಣದಲ್ಲಿ ಏನಾಯ್ತದೋ ಅಂತ ಭಯ ಆಯ್ತದೆ. ಹಲೋ, ಹಾಂ, ಯಾಕೆ ಸಿದ್ದೋರೆ ಸೈಲೆಂಟ್ ಆಗ್ಬಿಟ್ರಿ? ಏನೂ ಇಲ್ಲ ಬಿಡಿ. ಏಯ್, ಯಾವ ನಾನು ಒಳಗಡೆ ಇರೋದು? ಬರ್ರ ಹೊರಗಡೆ. ಬಂದ್ರಿ ಆಚಾ. ಊರಣ್ಣ ಹೊರಡೋಗಿ ಹೋಗಿದ್ದು. ಏನ್ರಪ್ಪ ನೀವಿಬ್ರೇ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಣ್ಣ, ದೇವಸ್ಥಾನಕ್ಕೆ ಬಂದಿದ್ವಿ, ಬೈಕ್ ಕೆಟ್ಟೋಗಿತ್ತು. ಗ್ಯಾರೇಜ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಇವತ್ತೊಂದಿನ ಇಲ್ಲಿದ್ದು ಹೋಗ್ಬಿಡೋಣ ಅಂತ ಬಂದ್ವಿ. ನೋಡಿದ್ರ ಹೆಂಗ್ ಸುಳ್ಳು ಹೇಳ್ತಾರೆ. ಇಲ್ಲಿಗೆ ಬರೋರೆಲ್ಲ ಹಿಂಗೆ ಹೇಳೋದು. ಇಂಥವ್ರು ನಾವು ಎಷ್ಟು ಜನ ನೋಡಿಲ್ಲ. ಅದು ಕೆಟ್ಟೋಯ್ತು, ಇದು ಕೆಟ್ಟೋಯ್ತು, ದಾರಿ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಬರೋದು. ಏನೇನೋ ಆಗೋದು, ಊರ್ ತಲೆ ಕಟ್ಟೋದು. ಅಲ್ಲಪ್ಪ, ನೋಡಿದ್ರೆ ಓದ್ದವ್ರ ತರ ಕಾಣಿಸ್ತಾ ಇದ್ದೀರಾ. ನಿಮ್ಮೂರಲ್ಲಿ ಜಾಗ ಸಿಗ್ಲಿಲ್ವಾ? ನಮ್ಮೂರೇ ಬೇಕಾಗಿತ್ತಾ? ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮೂರು ಹಾಳಾಗ್ತಾ ಇರೋದು. ಹಲೋ ಸರ್, ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ ನೀವು. ನಾವೇನ್ ಬೇಕು ಅಂತ ಇಲ್ಲಿ ಬಂದಿಲ್ಲ. ಹೇಳ್ತಿದ್ದೀವಿ ತಾನೆ ಬೈಕ್ ಕೆಟ್ಟೋಯ್ತು ಅಂತ. ಯಾಕೆ ಸುಮ್ಮನೆ ಬೈಕ್ ಬಂದಂಗೆ ಮಾತಾಡ್ತಿದ್ದೀರಾ? ನೀವು ತಿಳ್ಕೊಂಡ ಹಾಗೆ ನಾವ್ ಆ ಥರ ಅಲ್ಲ. ನಾವಿಬ್ರು ಮದ್ವೆ ಆಗೋರು. ನಮ್ ಮದ್ವೆ ಫಿಕ್ಸ್ ಆಗಿದೆ. ಅದಕ್ಕೆ ಹರಕೆ ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ. ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಸಿಗಾಕೊಂಡ್ಮೇಲೆ ಎಲ್ಲರೂ ಇಂಥ ಕಾರಣಗಳೇ ಹೇಳೋದು. ನಿನ್ನಂತವ್ರು ನಾನು ಎಷ್ಟು ಜನ ನೋಡಿಲ್ಲ. ನೋಡಿ, ನಿಮ್ಗೆ ಆ ಥರ ಅನುಭವ ಆಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಆ ಥರ ತಪ್ಪು ಮಾಡಕ್ಕೆ ಬಂದಿಲ್ಲ. ದಯವಿಟ್ಟು ನಮ್ಮ ಮಾತನ್ನ ನಂಬಿ. ನಿಮ್ಮಿಬ್ಬರು ನೋಡಿದ್ರೆ ಗೊತ್ತಾಗತ್ತೆ ನೀವು ಇಲ್ಲಿ ಬಂದಿರೋದು ಬೇರೆ ಉದ್ದೇಶ ಅಂತ. ಬೇರೆಯವ್ರಿಗೆ ಕೇಳ್ಬಿಟ್ಟು ನಿಮ್ಮೂರಿಗೆ ಹೋಗಕ್ ಆಗ್ತಿರ್ಲಿಲ್ವಾ? ರೀ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಇವ್ರು ಯಾರು ಅಂತ ತಿಳ್ಕೊಂಡಿದ್ದೀರಾ? ಇವರು ಮಾಜಿ MLA ಜವರೇಗೌಡ್ರ ಮಗ. ನಾನು ಹಾಲಿ MLA ಮುನ್ಸ್ವಾಮಿಯವ್ರ ಮಗಳು. ಇರಿ, ಈಗಲೇ ಅಪ್ಪಂಗೆ ಕಾಲ್ ಮಾಡಿ ಮಾತಾಡಿಸ್ತೀನಿ. ಸಿದ್ದೋರೆ, ಫೋನ್ ಕೊಡಿ. The number you are trying to call is currently switched off. ನೋಡಿ, ನಿಮ್ಮ ಬಂಡವಾಳ ಎಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ. ಸಿಕ್ಕಾಕೊಂಡ ತಕ್ಷಣ MLA ಮಗ ಮಗಳು ಅಂತ ಸುಳ್ಳು ಬೇರೆ ಹೇಳೋದು. ನಿಮ್ಮನ್ನೆಲ್ಲ ಹೀಗೆ ಬಿಟ್ರೆ ಆಗಲ್ಲ. ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಏನ್ ಮುಖ ನೋಡ್ತಿದ್ದೀರಾ? ಇವ್ರು ನೀಡ್ ಕಟ್ಟಾಗ್ರೋ. ಹೆಂಗೂ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಪೊಲೀಸರು ಕರೆಸಿದ್ರೆ ಅವರೇ ಇಲ್ಲಿ ಮದುವೆ ಮಾಡಿ ಮನೆಗೆ ಕಳಿಸ್ತಾರೆ. ಹಿಡ್ಕೊಳ. ನೋಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಾನು ನಿಜವಾಗ್ಲೂ ಜವರೇಗೌಡರ ಮಗನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.